ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ಪಿ ಲೈಫ್ ಸ್ಟೈಲ್ ವ್ಲಾಗ್ಸ್. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವೀಡಿಯೋಸ್ ಇಷ್ಟ ಇದ್ದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ತುಂಬ ದಿನಗಳಾದಮೇಲೆ ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಗ್ಯಾಪ್ ಆಗಿತ್ತು, ಯಾಕೆ ಅಂತ ನಿಮಗೆ ರೀಸನ್ ಲಾಸ್ಟ್ ವೀಡಿಯೋದಲ್ಲೇ ಗೊತ್ತಾಗಿರುತ್ತೆ. ಆ್ಯಂಡ್ ನಾನು ಇನ್ನು ಮುಂದಕ್ಕೆ ಆದಷ್ಟು ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಏನೇ ಮಾಡಬೇಕಂದ್ರೂ ನಿಮ್ಮ ಸಪೋರ್ಟ್ ಇರಲೇಬೇಕು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಎಷ್ಟು ಎನರ್ಜಿ ಕೊಡುತ್ತೆ ವೀಡಿಯೋಸ್ ಮಾಡೋಕ್ಕೆ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಎನರ್ಜಿ ಬೂಸ್ಟ್ ಇದ್ದಾಗೆ. ನಮ್ಮ ವೀಡಿಯೋಸ್ನ ನೋಡೋರಿದ್ದಾರೆ, ಸೊ ಇನ್ನೂ ಒಳ್ಳೆ ವೀಡಿಯೋ ಕೊಡೋಣ, ಇನ್ನೂ ಒಳ್ಳೆ ಕಂಟೆಂಟ್ ಕೊಡೋಣ ಅಂತೆಲ್ಲ ಖುಷಿ ಆಗುತ್ತೆ ನಮಗೆ. ಸೊ ನಾನಿವತ್ತು ನೋಡಿಸ್ತಾ ಇರೋ ವಿಡಿಯೋ ಘಾಟಿ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ನಿಯರ್ ಬೈ 3 ಜಾಗಕ್ಕೆ ಹೋಗಿದ್ವಿ. ಎಲ್ಲಿ ಯಾವ ಜಾಗ ಏನು ಅಂತೆಲ್ಲ ನೋಡ್ಕೊಬರೋಣ ಬನ್ನಿ. ನಾವು ಫಸ್ಟ್ ಹೊರಟಿದ್ದು ಘಾಟಿಗೆ. ಘಾಟಿ ರೂಟಲ್ಲಿ ಹೋದ್ವಿ. ಬಟ್ ನಾವು ಹೋಗಿದ್ದು ಫಸ್ಟ್ ಘಾಟಿ ದೇವಸ್ಥಾನಕ್ಕಲ್ಲ. ಅಲ್ಲಿ ನಿಯರ್ ಬೈ ಘಾಟಿಯಿಂದ 7 ಕಿಲೋಮೀಟ್ರ್ ಹೋದರೆ 7 ಕಿಲೋಮೀಟರ್ಸ್ ಅಂದ್ಕೊಳ್ತೀನಿ. ಅಲ್ಲಿ ಹೋದರೆ ದೇವರ ಬೆಟ್ಟ ಅಂತ ಒಂದು ಊರು ಬರುತ್ತೆ. ಅಲ್ಲಿ 30 ಅಡಿ ಎತ್ತರದ ಶ್ರೀ ವಿಶ್ವಶನೇಶ್ವರ ದೇವಸ್ಥಾನ ಇದೆ. ಫಸ್ಟ್ ನಾವು ಅಲ್ಲಿಗೆ ಹೋದ್ವಿ. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ನಾವು ಮತ್ತೆ ಘಾಟಿ ಡ್ಯಾಮ್ಗೆ ಹೋಗಿ ಘಾಟಿ ಡ್ಯಾಮ್ ನೋಡಿಕೊಂಡು ಲಾಸ್ಟಲ್ಲಿ ಘಾಟಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಮನೆಗೆ ಹೋಗಿದ್ದು. ಹೇಗಿತ್ತು ನಮ್ಮ ಈ ಒಂದು ಜರ್ನಿ, ಈ ಒಂದು ವ್ಲಾಗ್, ಈ ಒಂದು ದಿನ ಅಂತೆಲ್ಲ ನೋಡ್ಕೊಬರೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ನಿಮ್ಮ ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಲೆಟ್ಸ್ ಸ್ಟಾರ್ಟ್ ಗೋ. ಎಂಟ್ರಿವೇ ಬಂತು ದೇವರ ಬೆಟ್ಟ ಶ್ರೀ ವಿಶ್ವಶನೇಶ್ವರ ದೇವಸ್ಥಾನ. 30 ಅಡಿ ಎತ್ತರದ ವಿಗ್ರಹ ಬೋರ್ಡಲ್ಲಿ ಹಾಕಿದ್ದಾರೆ, ನೋಡ್ಬೋದು. ಅಲ್ಲಿಂದ ಒಂಚೂರು ಮುಂದೆ ಹೋಗ್ಬೇಕು ನಾವು. ನೀವು ಸುತ್ತಲೂ ಲೊಕೇಶನ್ ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿದೆ ಅಂತ. ಬ್ಯೂಟಿಫುಲ್ ಆಗಿದೆ, ಏನೂ ಸೌಂಡ್ ಇಲ್ಲ ಜಾಸ್ತಿ, ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಹಿಂದೆಗಡೆ ಎಲ್ಲ. ಅಲ್ಲಿ ಹಿಂದೆ ಕಾಣ್ತಿರೋದೇ ದೇವಸ್ಥಾನ, ಅದ್ರ ಒಳಗಡೆ ದೇವರ ವಿಗ್ರಹ ಇರೋದು. ನಾವೀಗ ಫಸ್ಟಲ್ಲಿ ಹೋಗಿ ಕೈಕಾಲು ತೊಳ್ಕೊಂಡು ಅದಾದಮೇಲೆ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗೋಣ. ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ದೇವಸ್ಥಾನ ಒಳಗಡೆ ಎಲ್ಲ ಹೆಂಗಿದೆ ಅಂತ.
ನನ್ನಲ್ಲಿ ಗುರುವ್ರು ಏನೋ ಹೇಳಿದ್ರು ಅಂತ ಹಂಗೆ ಆಡ್ತಾಯಿದ್ದೀನಿ. ಬಿಸಿಲು ತುಂಬ ಇದ್ದಿದ್ದರಿಂದ ಜಾಸ್ತಿ ಓಡಾಡೋಕ್ಕಾಗಿಲ್ಲ. ಅದರಲ್ಲೂ ಬಂಡೆಗಳೆಲ್ಲ ಬೇರೆ ಇದ್ವಲ್ಲ, ಅದು ಇನ್ನೂ ಹೀಟ್ ಜಾಸ್ತಿ. ಸೊ ನಾವು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಲ್ಲ. ಸ್ವಲ್ಪ ಹೊತ್ತಿದ್ವಿ, ಒಂದು ಹಾಫ್ ಆನ್ ಅವರ್ 1 ಅವರ್ ಇದ್ವಿ ಅನಿಸುತ್ತೆ ಅಷ್ಟೇ. ಮನೆಗೆ ವಾಪಸ್ ಹೊರಟ್ವಿ. ಪೂಜೆ ಎಲ್ಲ ಮುಗಿದ್ಮೇಲೆ ಅಲ್ಲೇ ಬಿಸ್ಕೆಟ್ ತೊಗೊಂಡೋಗಿದ್ವಿ ನಾವು ಒಂದು 4-5. ಆಚೆ ಕೋತಿಗಳು ಎಲ್ಲ ಇದ್ವಲ್ಲ, ಅಲ್ಲಿ ಒಂದು ಬಿಸ್ಕೆಟ್ ಹಾಕಿದ್ವಿ. ಹಾಗೆ ಹೋಗ್ತಾ ರೋಡಲ್ಲಿ ಒಂದಷ್ಟು ಕೋತಿಗಳಿದ್ವಲ್ಲ, ಅಲ್ಲೆಲ್ಲ ಒಂದು ಸ್ವಲ್ಪ ಬಿಸ್ಕೆಟ್ ಹಾಕ್ಕೊಂಡು ಹೋದ್ವಿ. ಘಾಟಿ ರೋಡಲ್ಲಿ ಹೋದರೆ ಎಷ್ಟು ಕೋತಿಗಳು ಕಾಣಿಸ್ತವೆ. ಅವಾಗೆಲ್ಲ ಅಟ್ಲೀಸ್ಟ್ ನಾವು ಯಾವಾಗೂ ಹಾಕೋಕ್ಕಾಗಲ್ಲ, ಅಪರೂಪಕ್ಕೆ ಯಾವಾಗನ ಈ ಥರ ಹೋದಾಗ ಒಂದು 10 ರೂಪಾಯಿನ ಬಿಸ್ಕೆಟ್ ಹಾಕಿ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಪ್ರಾಣಿಗಳಿಗೆ ಊಟ ಹಾಕೋದು ಎಲ್ಲನೂ ಒಂಥರ ಖುಷಿ ಕೊಡುತ್ತೆ. ಎಷ್ಟೋ ದುಡ್ಡು ಖರ್ಚು ಮಾಡ್ತೀವಿ ನಾವು ಹೋಟೆಲ್ಗೆ ಹೋದರೆ, ಎಲ್ಲನೂ ಎಷ್ಟು ಖರ್ಚು ಮಾಡ್ತೀವಲ್ಲ, ಈ ಥರ 10 ರೂಪಾಯಿ ಬಿಸ್ಕೆಟ್ ಹಾಕೋದ್ರಲ್ಲಿ ಏನೋ ಒಂಥರ ಖುಷಿ ನೆಮ್ಮದಿ ಸಿಗುತ್ತೆ. ಒಂದು ಜಾಗದಲ್ಲಿ ಏನಾಯಿತು ಗೊತ್ತಾ, ಒಂದು ಜಾಗದಲ್ಲಿ ನಾವು ಬಿಸ್ಕೆಟ್ ಹಾಕಿದ್ರೆ ಆ ಕೋತಿಗಳು ತಿಂತಾನೆ ಇಲ್ಲ ಬಿಸ್ಕೆಟ್ನ, ಗೊತ್ತಿಲ್ಲ ಯಾಕೆ ಅಂತ. ಬಟ್ ಇನ್ನೊಂದು ಜಾಗದಲ್ಲಿ ಹೋಗ್ತೀವಿ, ಇನ್ನೊಂದು ಜಾಗದಲ್ಲಿ ಹಾಕಿದ್ರೆ ಒಂದು ಮೇಲೆ ಒಂದು ಕೋತಿ ಬರ್ತಿದ್ದಾವೆ, ಅದಕ್ಕೂ ಬೇಕು ಇದಕ್ಕೂ ಬೇಕು ಅನ್ನೋ ಥರ ಎಷ್ಟು ಕೋತಿಗಳು ಬಂದು ಗೊತ್ತಾ. ಹಾಗೆ ಅನಿಸುತ್ತೆ ಮೋಸ್ಟ್ಲಿ ಈ ಕೋತಿಗಳಿಗೆ ಊಟ ಸಿಕ್ಕಿರುತ್ತೆ, ಓಕೆ ಸಿಕ್ಕಿರಲ್ಲ ನಾನು ಅಂದ್ಕೊಳ್ತೀನಿ, ನನಗಷ್ಟು ಗೊತ್ತಿಲ್ಲ. ಫೈನಲಿ ಒಂಥರ ಖುಷಿ ಅನಿಸ್ತು. ಅದರಲ್ಲೂ ಈ ಮರಿ ಎಲ್ಲ ಇಟ್ಕೊಂಡಿರ್ತಾವಲ್ಲ ಕೋತಿಗಳು, ಪ್ರೆಗ್ನೆಂಟ್ ಕೋತಿಗಳು, ಅವೆಲ್ಲ ನೋಡಿದಾಗ ಊಟ ಅವಕ್ಕೆ ಊಟಕ್ಕೋಸ್ಕರ ಎಷ್ಟು ಯೋಚನೆ ಮಾಡಬೇಕಲ್ಲ, ಅವು ಎಷ್ಟು ಒದ್ದಾಡಬೇಕು ಅಂತ ಅನ್ನಿಸ್ತು. ಸೊ
ಸೊ ಮನುಷ್ಯರು ಎಷ್ಟೊಂದು ಸತಿ ಎಷ್ಟು ಫುಡ್ನ ವೇಸ್ಟ್ ಮಾಡ್ತಾರೆ, ಅದೆಲ್ಲ ನೆನೆಸ್ಕೊಂಡಾಗ ಅನಿಸುತ್ತೆ ಇವು ಒನ್ ಟೈಮ್ ಊಟಕ್ಕೆ ಎಷ್ಟು ಒದ್ದಾಡ್ತವೆ, ಮನುಷ್ಯರು ಎಷ್ಟು ಬೇಗ ಸುಲಭವಾಗಿ ಒನ್ ಟೈಮ್ ಊಟನ ವೇಸ್ಟ್ ಮಾಡಿಬಿಡ್ತಾರೆ ಅಂತ. ಸೊ ನಾನು ಕೂಡ ಅಂದ್ಕೊಂಡೆ ಇನ್ಮೇಲೆ ಊಟ ವೇಸ್ಟ್ ಮಾಡಬಾರ್ದು ಅಂತ, ಎಷ್ಟು ಬೇಕೋ ಅಷ್ಟು ತಿನ್ನಬೇಕು, ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೋಬೇಕು ಅಂತ. ಸೊ ಇದಾಗಿತ್ತು ಇವತ್ತಿನ ಪುಟ್ಟ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೇಳ್ಕೊಳ್ಳೋದು ನಿಮ್ಮಲ್ಲೂ ಇಷ್ಟೇ, ನೀವು ಎಲ್ಲನೂ ಹೋದಾಗ ಕೋತಿಗಳು ಕಂಡ್ರೆ ನಿಮ್ಮ ಹತ್ರ ಬಿಸ್ಕೆಟ್ ಅಥವಾ ಬಾಳೆಹಣ್ಣು ಏನೇ ಇರಲಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಊಟ ಹಾಕಿ ಅಂತ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಹಳೆ ವೀಡಿಯೋಸ್ನ ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.